ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮದುರ್ಗಾರಾಧಕರು. ಇವತ್ತು ಮಕರ ರಾಶಿ ಮಕರ ಲಗ್ನದವರಿಗೆ 2026ರಲ್ಲಿ ಹೇಗಿದೆ ರಾಶಿ ಭವಿಷ್ಯ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮಕರ ರಾಶಿಯಿಂದ 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 12 ಮತ್ತು 3ನೇ ಮನೆಯಲ್ಲಿ ಆಡಳಿತ್ವವನ್ನ, ಒಂದು ಅಧಿಪತಿತ್ವವನ್ನ ಗುರು ಸಾಧಿಸ್ತಾ ಇದ್ದಾನೆ. ಇದು ನಿಮಗೆ ಒಳ್ಳೆಯ ಸುದ್ದಿ. ಈ ವರ್ಷ ಮಕರ ರಾಶಿಯವರಿಗೆ ಒಳ್ಳೆಯ ಸುದ್ದಿಯನ್ನು ತರುತ್ತೆ. ವೈವಾಹಿಕ ಜೀವನದಲ್ಲಿ ಮಕರ ರಾಶಿಯವರಿಗೆ ಒಳ್ಳೆಯ ಸಂಬಂಧವನ್ನ ಏರ್ಪಡಿಸುವಂತಹ ಒಂದು ಸಂಭಾವನೀಯತೆಗಳು ಈ ವರ್ಷ ಮಕರ ರಾಶಿ ಮಕರ ಲಗ್ನದವ್ರಿಗೆ ಇರುತ್ತೆ. ಒಳ್ಳೆಯ ಲಾಭವನ್ನ ಈ ವರ್ಷ ಮಕರ ರಾಶಿ ಮಕರ ಲಗ್ನದವರು ಅನುಭವಿಸಬಹುದಾಗಿರುತ್ತೆ. ಹಣಕಾಸನ್ನ ಪಡೆಯುವಂತಹ ಮೂಲ ಏನಿದೆಯೋ ಅದು ನಿಮ್ಗೆ ಆ ಮೂಲದಿಂದ ಬರುವಂತಹ ಹಣಕಾಸಿನ ಸ್ಥಿತಿ ಜಾಸ್ತಿ ಇರುತ್ತೆ. ವ್ಯವಹಾರ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಈ ವರ್ಷ ತುಂಬಾ ಒಳ್ಳೆಯ ಅನುಕೂಲಗಳು. ಮಕರ ರಾಶಿ ಮಕರ ಲಗ್ನದವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾರಿದ್ದಾರೋ ಅವ್ರಿಗೆ ಈ ವರ್ಷ ಒಳ್ಳೆ ಅನುಕೂಲತೆಗಳನ್ನ ಈ ವರ್ಷ ನೋಡ್ಬೋದಿರುತ್ತೆ. ಗಂಡ ಹೆಂಡತಿಯ ಸಂಬಂಧ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಸಹೋದರರಿಂದ ಈ ವರ್ಷ ನಿಮ್ಗೆ ಒಳ್ಳೆಯ, ಅಥವಾ ಸಹೋದರ ಬಂಧು ಮಿತ್ರಗಳಿಂದ ಈ ವರ್ಷ ಒಳ್ಳೆಯ ಒಂದು ಫಲವನ್ನ ಈ ವರ್ಷ ಮಕರ ರಾಶಿ ಮಕರ ಲಗ್ನದವ್ರು ನೋಡ್ಬೋದಾಗಿರುತ್ತೆ. ಪರಸ್ಪರ ಸಂಬಂಧಗಳು ಈ ವರ್ಷ ಗಟ್ಟಿ ಆಗ್ತವೆ. ನಿಮಗೆ ಹಣಕಾಸಿನ ಮೂಲ ನಿಮ್ದೇನಿರುತ್ತೋ ಆ ಸೋರ್ಸ್ ಆಫ್ ಇನ್ಕಮ್ ಅನ್ನುವಂಥದ್ದು ಈ ವರ್ಷ ಜಾಸ್ತಿ ಆಗುತ್ತೆ. ಪ್ರವಾಸವನ್ನ ಮಾಡಬೇಕಾಗಿರುತ್ತೆ. ನೀವು ಈ ವರ್ಷ ಪ್ರವಾಸ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಹಣಕಾಸಿನ ಅಭಿವೃದ್ಧಿ, ಮೊದಲೇ ಹೇಳಿದಾಗ ಹಣಕಾಸಿನ ಅಭಿವೃದ್ಧಿ ಈ ವರ್ಷ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ಮಕರ ರಾಶಿಯವರಿಗೆ. ಈ ಮಕರ ರಾಶಿಯವರು ಮೊದಲೇ ಹೇಳಿದಾಗೆ ಒಡ ಊಟದಿಂದ ನೀವು ಯಾವುದು ಬಿಸ್ನೆಸ್ ಅನ್ನ ಮಾಡ್ತೀರೋ, ಒಡ ಊಟದವ್ರ ಜೊತೆ ಸೇರಿ ಬಿಸ್ನೆಸ್ ಮಾಡೋದ್ರಿಂದ ಖಂಡಿತ ಒಳ್ಳೆ ಲಾಭವನ್ನು ಅನುಭವಿಸಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಈ ವರ್ಷ ನೀವು ಹೋಗೋದಾದ್ರೆ ಖಂಡಿತ ಅನುಕೂಲಗಳಾಗುತ್ತೆ. ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಈ ವರ್ಷ ನಿಮ್ಗೆ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ನಿಮ್ಗೆ ಈ ವರ್ಷ ಸಿಗುತ್ತೆ. ಇನ್ನ ಕೆಲಸ ಮಾಡುವ ಜಾಗದಲ್ಲಿ ಮಾನ್ಯತೆಯನ್ನ ಪಡೆಯುವಂತಹ ಚಾನ್ಸಸ್ ಈ ವರ್ಷ ಮಕರ ರಾಶಿ ಮಕರ ಲಗ್ನದವರಿಗೆ ನಿಮ್ಮನ್ನ ಐಡೆಂಟಿಫೈ ಮಾಡುವಂತಹ ಒಂದು ವಿಭಿನ್ನ ಮನೋಭಾವನೆ ಈ ವರ್ಷ ನಿಮಗೆ ಬರುತ್ತೆ. ಇದೆಲ್ಲದರ ಜೊತೆಗೆ ರಾಹು ಮತ್ತೆ ಶನಿಯ ಸಂಚಾರದಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗುವಂತಹ ಚಾನ್ಸಸ್ ಇರುತ್ತೆ. ಅದ್ಬಿಟ್ರೆ ಬೇರೆ ಏನ್ ಸಮಸ್ಯೆ ಈ ವರ್ಷ ಮಕರ ರಾಶಿ ಮಕರ ಲಗ್ನದವ್ರಿಗೆ ಕಾಣ್ತಾ ಇಲ್ಲ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೀವು ನೋಡ್ತಾ ಹೋದ್ರೆ, ರಾಜಕೀಯ ಕ್ಷೇತ್ರದಲ್ಲಿ ಮಕರ ರಾಶಿ ಮಕರ ಲಗ್ನದವರಿಗೆ ಈ ವರ್ಷ ಬಹಳ ದೊಡ್ಡ ಲಾಭವನ್ನ ರಾಜಕೀಯ ಕ್ಷೇತ್ರದವರು ಅನುಭವಿಸಬಹುದು. ಬಹಳ ದೊಡ್ಡದಾದ ಲಾಭ. ನಿಮ್ಮನ್ನ ಮೊದಲೇ ರೆಕಗ್ನೈಸ್ ಮಾಡಿ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ನಿಮ್ಮ ಆದಾಯದ ಮೂಲವೂ ಸಹ ಉತ್ತಮವಾಗುತ್ತೆ. ಆದಾಯ ಜಾಸ್ತಿ ಬರುವಂತಹ ಅನುಕೂಲಗಳು ಈ ವರ್ಷ ಮಕರ ರಾಶಿ ಮಕರ ಲಗ್ನದವ್ರಿಗಾಗಿರುತ್ತೆ. ಇದೆಲ್ಲದರ ಜೊತೆಗೆ ನೀವು ಮಾತಂಗಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಇನ್ನು ನಿಮ್ಮ ಜನಪ್ರಿಯತೆಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಇನ್ನು ಬಿಸ್ನೆಸ್ ಮ್ಯಾನ್ಸ್ ಗಳಿಗೆ ಬರ್ತಾ ಹೋದ್ರೆ, ಬಿಸ್ನೆಸ್ ಮ್ಯಾನ್ಸ್ ಗಳು ಈ ವರ್ಷ ನಿಮ್ಗೆ ಬಂಪರ್. ಈ ವರ್ಷ ನಿಮಗೆ ಏನೇನು ವ್ಯವಹಾರ ಮಾಡಬೇಕು ಎಲ್ಲವನ್ನ ಈ ವರ್ಷ ಸ್ಟಾರ್ಟ್ಅಪ್ ಮಾಡಬಹುದು. ನೀವು ಎಲ್ಲವನ್ನ ಸ್ಟಾರ್ಟ್ಅಪ್ ಮಾಡೋದ್ರಿಂದ ಈ ವರ್ಷ ನಿಮ್ಗೆ ದೊಡ್ಡ ರೀತಿಯಾದ ಲಾಭವನ್ನ ಈ ವರ್ಷ ಸ್ಟಾರ್ಟ್ಅಪ್ ಮಾಡುವ ಎಲ್ಲ ಬಿಸ್ನೆಸ್ಗಳು ನಿಮಗೆ ಈ ವರ್ಷ ಲಾಭ ಕೊಡುತ್ತೆ. ಹೊಸ ಬಿಸ್ನೆಸ್ ಗಳನ್ನ ನೀವು ಸ್ಟಾರ್ಟ್ ಮಾಡಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಬಹುದು. ನೀವು ಇರುವಂತಹ ಪ್ಲಾಟ್ಫಾರ್ಮ್ ಈ ವರ್ಷ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡುವಂತಹ ಅನುಕೂಲಗಳು ಈ ವರ್ಷ ಮಕರ ರಾಶಿ ಮಕರ ಲಗ್ನದವರಿಗಿರುತ್ತೆ. ಅದಾದ ನಂತರದಲ್ಲಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ಈ ವರ್ಷ ಒಂದು ಫಾಲ್ಟ್ ಏನಂತಂದ್ರೆ, ನಿಮ್ಮಿಂದ ವಿದ್ಯೆ ಕಲ್ತವ್ರು ನಿಮಗೆ ತಿರುಗಿ ಬೀಳುವಂತಹ ಚಾನ್ಸಸ್ ಈ ವರ್ಷ ಮಕರ ರಾಶಿ ಮಕರ ಲಗ್ನದವ್ರಿಗೆ ಇರುತ್ತೆ. ಅಂದ್ರೆ ನಿಮ್ಮ ಜೊತೆ ಕೆಲಸ ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರುವಂತವ್ರು ನಿಮಗೆ ವರ್ಷ ತಿರುಗಿ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದ್ಯಮಿಗಳಿಗೆ ಅಥವಾ ಕೆಲಸಗಾರರಿಗೆ ಮೊದಲೇ ಹೇಳಿದಾಗ ನಿಮ್ಮ ಇನ್ಕಮ್ ಸೋರ್ಸ್ ಈ ವರ್ಷ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆದರೆ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಕೊಲೀಗ್ಸ್ ಗಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕು. ಇದು ಬಹಳ ಗಮನ ಇಡಬೇಕಾದಂತ ವಿಷಯ. ಇದ್ರ ಜೊತೆಗೆ ಮಕರ ರಾಶಿ ಮಕರ ಲಗ್ನದವರು ವಿದ್ಯಾರ್ಥಿಗಳು ಹೇಗಿದೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಅಂತಂದ್ರೆ, ಈ ವರ್ಷ ನಿಮ್ಗೆ ಖಂಡಿತವಾಗ್ಲೂ ತುಂಬಾ 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 ಒಳ್ಳೆಯ ಫಲವನ್ನ ವಿದ್ಯಾರ್ಥಿ ದಶೆಯಲ್ಲಿ ನೀವು ನೋಡ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುವಂತಹ ಚಾನ್ಸಸ್ಗಳು ಇರೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಕಾಳಜಿಯನ್ನು ವಹಿಸಿದ್ರೆ ಬಹಳ ಒಳ್ಳೆಯದು. ಅದೇ ರೀತಿಯಾಗಿ ಈ ವರ್ಷ ನಿಮ್ಮ ಸ್ನೇಹದಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೆಯದು. ಸ್ನೇಹದ ಒಂದು ಇದರಿಂದ ನೀವು ಸಮಸ್ಯೆಯನ್ನ ಈ ವರ್ಷ ವಿದ್ಯಾರ್ಥಿಗಳು ಅನುಭವಿಸಬೇಕಾಗಿರುತ್ತೆ. ಆಲ್ರೌಂಡ್ ನೋಡ್ತಾ ಹೋದ್ರೆ ಹೋಲ್ಸೇಲ್ ಆಗಿ ಎಲ್ಲ
ಒಂದು ಮಕರ ರಾಶಿ ಮಕರ ಲಗ್ನದವ್ರಿಗೆ ಈ ವರ್ಷ ತುಂಬಾ ಒಳ್ಳೆಯ ಫಲಗಳನ್ನ ಮಕರ ರಾಶಿ ಮಕರ ಲಗ್ನದವ್ರು ನೋಡ್ಬೋದು. ಈ ಇನ್ನೂ ಒಳ್ಳೆಯ ಫಲಗಳನ್ನ ಇವನು ಈ ಒಂದು ಮಕರ ರಾಶಿ ಮಕರ ಲಗ್ನದವ್ರು ನೋಡ್ಬೇಕು ಅನ್ನೋದಾದ್ರೆ ನೀವು ದುರ್ಗೆ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಈ ವರ್ಷ ಮಕರ ರಾಶಿ ಮಕರ ಲಗ್ನದವರಿಗೆ ಒಳ್ಳೆಯ ಫಲಾಫಲಗಳನ್ನ ನೋಡ್ಬೋದು ಅಂತ ಹೇಳ್ತಾ ನಮಸ್ಕಾರ.